ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಆರಂಭಿಸೋಣ. ಟೈಮ್ ಇವಾಗ 11 ಗಂಟೆ ಆಗ್ಯದ ನೋಡ್ರಿ, ಬೆಳಗ್ಗೆ 11 ಗಂಟೆ ಆಗ್ಯದ. ಇವಾಗ ವ್ಲಾಗ್ನ ಚಾಲೂ ಮಾಡಿ ನಾನು ಬಟ್ಟೆ ಕೂಡ ತೊಳೆದು ಹಾಕಿದ್ದಾಯಿತು. ರೋಹಿತ ಸ್ಕೂಲಿಗೆ ಹೋಗ್ಯಾನ. ಅವ ಹೋದ್ಮ್ಯಾಗ ಎಲ್ಲ ಬಾಂಡೆ ಎಲ್ಲ ತಿಕ್ಕಿದೆ. ಬಾಂಡೆ ತಿಕ್ಕಿದಾದ್ಮ್ಯಾಗ ಇವಾಗ ಬಟ್ಟೆ ಕೂಡ ನಾನು ತೊಳೆದು ಹಾಕಿದೆ. ಅವಕ್ಕನ್ನ ಒಣಾಕಂತ ಹೇಳಿ ಇಲ್ಲಿ ಮೇಲ್ಗಡೆ ಬಂದು ನೋಡ್ರಿ. ಅದೇ ರೀತಿ ಫ್ರೆಂಡ್ಸ, ಅಡುಗೆ ಕೆಲಸ ಅದೆಲ್ಲ ನಾಷ್ಟ ಇವತ್ತು ಅವಲಕ್ಕಿ ಮಾಡಿದ್ದೆ. ಬೆಳಿಗ್ಗೆ ನಾಷ್ಟ ಕೂಡ ತಿನ್ನೋದಾಯಿತು. ನಾಷ್ಟ ಆದ್ಮ್ಯಾಗ ಪಲ್ಯ ಇವತ್ತು ಕ್ಯಾಬೇಜ್ ಪಲ್ಯ ಮಾಡಿದ್ದೆ. ಪಲ್ಯ ಕೂಡ ಮಾಡಿದ್ದಾಗಿದೆ. ಇನ್ನು ಚಪಾತಿ ಹಿಟ್ಟದ ಮಧ್ಯಾಹ್ನಕ್ಕೆ ಅಂಥೇಳಿ ನನಗಂಥೇಳಿ 1-2 ಚಪಾತಿನ ಮಾಡ್ಕೋತೀನಿ. ಅದೇ ರೀತಿ ರಾತ್ರಿ ಊಟಕ್ಕೂ ಕೂಡ ಚಪಾತಿನೇ, ಹಸ್ಬೆಂಡ್ಗೆ ಚಪಾತಿನೇ ಮಾಡಿಕೊಡ್ತೀನಿ. ಮತ್ತು ರೋಹಿತ್ಗೆ ಅನ್ನ ಮಾಡ್ತೀನಿ. ಅನ್ನ ಮತ್ತು ಸಾಂಬಾರ ಹಾಕಿ ಕೊಡ್ತೀನಿ ಅವಾಗ. ಹಂಗೆ ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ಬಟ್ಟೆ ಕೂಡ ಒಣ ಹಾಕಿದ್ದಾಯಿತು. ಇವಾಗ ಕೆಳಗಡೆ ಹೋಗ್ತೀನಿ. ಇವತ್ತಿನ ಟಾಪಿಕ್ ಏನಂತಂದ್ರೆ, ನಾವು ಹೆಣ್ಮಕ್ಳು ನಮ್ಮ ಜೀವನದಲ್ಲಿ ನಾವು ಕೆಲವೊಂದಿಷ್ಟು ಕೆಟ್ಟ ಅಭ್ಯಾಸಗಳನ್ನು ನಾವು ಬಿಟ್ವಿ ಅಂತಂದ್ರೆ ನಮ್ಮ ಜೀವನವನ್ನು ನಾವು ಸುಖ ಶಾಂತಿಯಿಂದ ಬದುಕಲಿಕ್ಕೆ ಆಗುತ್ತೆ ನೋಡ್ರಿ. ಅಂತಹ ಕೆಲವೊಂದು ಕೆಟ್ಟ ಚಟಗಳು ಯಾವ್ಯಾವ ಅಂತ ಹೇಳಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡ್ರಿ. ಉದಾಹರಣೆ ಹೇಳ್ಬೇಕಂದ್ರೆ, ಅನಗತ್ಯವಾದ ಕೋಪ. ಅಂದರೆ ಕೆಲವೊಂದಿಷ್ಟು ಹೆಣ್ಮಕ್ಳು ಸುಮ್ಮನೆ ಕೋಪ ಮಾಡ್ಕೋತಿರ್ತಾರೆ. ಅಂದ್ರೆ ಸಣ್ಣ ವಿಷಯಕ್ಕೂ ಕೂಡ ಕೋಪ ಮಾಡ್ಕೊಳ್ಳೋದು. ಆ ರೀತಿ ಇದ್ವಿ ಅಂತಂದ್ರೆ ಅಲ್ಲಿ ನಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ. ಅಂದ್ರೆ ಅನಗತ್ಯವಾಗಿ ನಾವು ಕೋಪ ಮಾಡ್ಕೊಂಡ್ವಿ ಅಂತಂದ್ರೆ ಅಲ್ಲಿ ನಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ. ಮತ್ತು ಅದೇ ರೀತಿ ಸಂಬಂಧಗಳು ಕೂಡ ಹಾಳಾಗಿ ಹೋಕ್ಕವು. ಇದರಿಂದ ನಮ್ಗೆ ಮಾನಸಿಕವಾಗಿ ನೆಮ್ಮದಿ ಎಂಬುದು ಕೂಡ ಇರಂಗಿಲ್ಲ. ಈ ರೀತಿ ಆಯಿತು ಅಂತಂದ್ರೆ ನಾವು ಸಣ್ಣ ವಿಷಯಕ್ಕೂ ಕೂಡ ನಾವು ಕೋಪ ಮಾಡ್ಕೊಳ್ಳೋ ಬದಲಾಗಿ ಎಲ್ಲವನ್ನು ನಾವು ಆರಾಮವಾಗಿ ಸ್ವೀಕರಿಸಿ, ನಾವು ಏನಾಗುತ್ತೆ ಆಗಲಿ ಅಂಥೇಳಿ ಆರಾಮವಾಗಿ ಕೂಲಾಗಿ ನಾವು ಯೋಚನೆ ಮಾಡಿಬಿಟ್ಟು ಆ ಸಂದರ್ಭವನ್ನು ನಾವು ಎದುರಿಸ್ಬೇಕಾಗತ್ತೆ ನೋಡ್ರಿ. ಈ ರೀತಿ ನಾವು ಅನಗತ್ಯವಾಗಿ ಸಣ್ಣ ವಿಷಯಕ್ಕೆ ನಾವು ಕೋಪ ಮಾಡ್ಕೊಳ್ಳೋದೆ ನಾವು ಎಲ್ಲವನ್ನು ನಾವು ಕಾಮಾಗಿ ಅಂದ್ರೆ ಕೂಲಾಗಿ ಯೋಚನೆ ಮಾಡಿ ನಾವು ಸಮಸ್ಯೆಯನ್ನು ಬಗೆಹರಿಸಿದ್ವಿ ಅಂತಂದ್ರೆ ಅಲ್ಲಿ ನಾವು ಸುಖ ಶಾಂತಿಯಿಂದ ನಾವು ಬಾಳಲಿಕ್ಕೆ ನಾವು ಅದು ಸಹಾಯ ಆಗುತ್ತೆ ನೋಡ್ರಿ. ಅದೇ ರೀತಿ ಮುಂದಿನ ಯೋಚನೆ ಏನಂತಂದ್ರೆ, ನಾವು ನಕಾರಾತ್ಮಕವಾಗಿ ಆಲೋಚನೆ ಮಾಡೋದು. ಕೆಲವೊಂದಿಷ್ಟು ಹೆಣ್ಮಕ್ಳು ಏನಂತಂದ್ರೆ ಎಲ್ಲ ವಿಷಯದಲ್ಲೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಮಾಡ್ತಿರ್ತಾರೆ. ಅಂದ್ರೆ ನನ್ನಿಂದ ಏನೂ ಮಾಡೋಕ್ಕಾಗಲ್ಲ, ಯಾವುದರಲ್ಲೂ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ನಾನು ಭಾಳ ವೀಕು, ನಾನು ಬಹಳ ಕೆಟ್ಟ ಹೆಣ್ಮಗಳು, ಆ ರೀತಿ ಎಲ್ಲದರಲ್ಲೂ ಕೂಡ ನೆಗೆಟಿವಿಟಿಯನ್ನು ಅಂದರೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ. ಆ ರೀತಿ ಮಾಡೋ ಬದಲಾಗಿ ನನ್ನಿಂದ ಎಲ್ಲನೂ ಮಾಡೋಕ್ಕೆ ಸಾಧ್ಯ, ನಾನು ಎಲ್ಲವನ್ನು ಸಾಧಿಸಬಲ್ಲೆ ಅಂತ ಹೇಳಿ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರು ಅಂತಂದ್ರೆ ಅಲ್ಲಿ ಅವರ ಜೀವನ ಸುಖ ಶಾಂತಿಯಿಂದ ಕೂಡಿರ್ತದೆ ನೋಡ್ರಿ. ಆ ರೀತಿ ಅಂದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಬಿಡಬೇಕು, ಎಲ್ಲದರಲ್ಲೂ ಪಾಸಿಟಿವಿಟಿಯನ್ನು ಕಾಣಬೇಕು. ಆ ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ನಾವು ಸುಖ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ ನೋಡ್ರಿ. ಅದೇ ರೀತಿ ಮುಂದಿನ ಯೋಚನೆ ಏನಂತಂದ್ರೆ, ಅತಿಯಾದ ಸೋಮಾರಿತನ. ಅಂದರೆ ಕೆಲವೊಂದಿಷ್ಟು ಹೆಣ್ಮಕ್ಳು ಏನಂತಂದ್ರೆ ಅತಿಯಾಗಿ ಸೋಮಾರಿತನವನ್ನು ಮಾಡ್ತಿರ್ತಾರೆ. ಅಂದ್ರೆ ನನಗೆ ಇವತ್ತು ಯಾಕೋ ಈ ಕೆಲಸ ಮಾಡೋಕೆ ಬೋರ್ ಆಗ್ಯದ, ಯಾವಾಗಲೂ ಮಾಡಿದ ಕೆಲಸನೇ ಮಾಡಬೇಕು ಅಂಥೇಳಿ ಸೋಮಾರಿತನ ಅಂದ್ರೆ ಯಾವಾಗಲೂ ಸೋಮಾರಿತನದಿಂದ ಕೂಡಿರೋದು. ಆ ರೀತಿ ಸೋಮಾರಿತನದಿಂದ ಇದ್ರು ಅಂತಂದ್ರೆ ಆವಾಗ ಅವರ ಜೀವನದಲ್ಲಿ ಸುಖ ಶಾಂತಿ ಎಂಬುದೇ ಇರುವುದಿಲ್ಲ. ಯಾವ ಕೆಲಸ ಮಾಡಲಿಕ್ಕೂ ಕೂಡ ಅವರಿಗೆ ಮನಸ್ಸೆಂಬುದು ಆಗೋದಿಲ್ಲ. ಹಾಗಾಗಿ ನಾವು ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿ ಇರೋದ್ರಿಂದ ಅಲ್ಲಿ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಮತ್ತು ನಮ್ಗೆ ಆರೋಗ್ಯಕರವಾಗಿ ಜೀವನ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ ನೋಡ್ರಿ ಫ್ರೆಂಡ್ಸ. ಅದೇ ರೀತಿ ಮುಂದಿನ ವಿಚಾರ ಏನಂದ್ರೆ, ಸಣ್ಣ ವಿಷಯಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳುವುದು. ಅಂದರೆ ಕೆಲವೊಂದಿಷ್ಟು ಹೆಣ್ಮಕ್ಳು ಏನು ಮಾಡ್ತಿರ್ತಾರೆ, ಚಿಕ್ಕ ವಿಷಯಕ್ಕೂ ಕೂಡ ಭಾಳ ಯೋಚನೆ ಮಾಡೋದು. ಅದು ಸಣ್ಣ ವಿಷಯ ಇರ್ತದೆ, ಅದರಲ್ಲಿ ಯೋಚನೆ ಮಾಡೋಕೆ ಏನೂ ಇರೋದೇ ಇಲ್ಲ. ಆದ್ರೂ ಕೂಡ ಸಣ್ಣ ವಿಷಯಕ್ಕೂ ಕೂಡ ಸದಾ ಯೋಚನೆ ಮಾಡ್ಕೋತಾ ಇರೋದ್ರಿಂದ ಅಲ್ಲಿ ಅವರ ಆರೋಗ್ಯ ಕೂಡ ಹಾಳಾಗುತ್ತೆ. ಆರೋಗ್ಯ ಹಾಳಾಗೋದಲ್ದ ಅವರ ಮಾನಸಿಕ ಆರೋಗ್ಯನೂ ಕೂಡ ಹಾಳಾಗುತ್ತೆ, ಅವರ ದೈಹಿಕ ಆರೋಗ್ಯನೂ ಕೂಡ ಅಲ್ಲಿ ಹಾಳಾಗುತ್ತೆ. ಈ ರೀತಿ ಹಾಳಾಗೋದ್ರಿಂದ ಅಲ್ಲಿ ಅವರ ನೆಮ್ಮದಿ ಕೂಡ ಹಾಳಾಗುತ್ತೆ ನೋಡ್ರಿ. ಆ ರೀತಿ ನಾವು ಸಣ್ಣ ವಿಷಯಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳೋದ್ರ ಬದಲಾಗಿ ಎಲ್ಲ ವಿಷಯಕ್ಕೂ ಕೂಡ ಅಂದ್ರೆ ಏನಾಗುತ್ತಾ ಆಗಲಿ ಅಂಥೇಳಿ ದೊಡ್ಡ ಮನಸ್ಸು ಮಾಡಿ ಅವರು ಮುಂದುವರೆದ್ರು ಅಂತಂದ್ರೆ ಅಲ್ಲಿ ಯಾವ ವಿಷಯಕ್ಕೂ ಕೂಡ ಯೋಚನೆ ಮಾಡೋಕೆ ಸಂದರ್ಭನೇ ಬರಂಗಿಲ್ಲ ನೋಡ್ರಿ.
ಹಾಗಾಗಿ ನಾವು ಹೆಣ್ಮಕ್ಳಾದವರು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಯಾವಾಗಲೂ ದೀರ್ಘವಾಗಿ ಆಲೋಚನೆ ಮಾಡುವುದನ್ನು ಬಿಡಬೇಕು ನೋಡ್ರಿ. ಅದೇ ರೀತಿ ಮುಂದಿನ ವಿಚಾರ ಏನಂತಂದ್ರೆ ಸಮಯವನ್ನು ವ್ಯರ್ಥ ಮಾಡುವ ಅಭ್ಯಾಸ. ಕೆಲವೊಂದಿಷ್ಟು ಹೆಣ್ಮಕ್ಳು ಏನು ಮಾಡ್ತಿರ್ತಾರೆ, ಯಾವಾಗಲೂ ಟೈಮ್ ವೇಸ್ಟ್ ಮಾಡ್ಕೋತಾ ಇರೋದು. ಎಲ್ಲ ಕೆಲಸ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಮತ್ತು ಉಳಿದ ಸಮಯವನ್ನು ಅವರು ಟೈಮ್ ಹಾಳು ಮಾಡ್ತಿರ್ತಾರೆ. ಆ ರೀತಿ ಮಾಡದೆ ನಮಗೆ ಏನಾದರೂ ಕರಕುಶಲತೆ ಗೊತ್ತಿತ್ತಂದ್ರೆ, ನಮ್ಗೆ ಏನಾದರೂ ನಮ್ಮಲ್ಲಿ ಏನಾದರೂ ಹ್ಯಾಬಿಟ್ಸ್ ಇದ್ದು ಅವಕ್ಕೂರ್ನ ನಾವು ರೀಯೂಸ್ ಮಾಡ್ಕೋಬೇಕು ನೋಡ್ರಿ. ನಮ್ಗೆ ಏನಾದರೂ ಹ್ಯಾಬಿಟ್ಸ್ ಗೊತ್ತಿತ್ತಂದ್ರೆ ಅವಕ್ಕೂರ್ನ ನಾವು ಬಳಸ್ಕೊಂಡ್ಬಿಟ್ಟು ಅದರಿಂದ ನಾವು ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಆ ರೀತಿ ಮಾಡೋ ಬದಲಾಗಿ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋತಾ ಇದ್ವಿ ಅಂತಂದ್ರೆ ಅಲ್ಲಿ ನಮ್ಮ ಮನಸ್ಸಲ್ಲಿ ಅನಗತ್ಯ ಯೋಚನೆಗಳು ಬರ್ತಾವೆ. ಅನಗತ್ಯ ಯೋಚನೆಗಳು ಬರೋದ್ರಿಂದ ನಮ್ಮ ಸುಖ ಶಾಂತಿಗೆ ಕೂಡ ಆ ಯೋಚನೆಗಳು ಭಂಗ ತರ್ತಾವೆ ನೋಡ್ರಿ. ಹಾಗಾಗಿ ನಾವು ಅನಗತ್ಯವಾಗಿ ಯೋಚನೆ ಮಾಡುವ ಅಭ್ಯಾಸವನ್ನು ನಾವು ಬಿಡ್ಬೇಕು ನೋಡ್ರಿ. ಈ ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ವಿ ಅಂತಂದ್ರೆ ಅಲ್ಲಿ ನಮ್ಗೆ ಸುಖ ಶಾಂತಿಯಿಂದ ಇರ್ಲಿಕ್ಕೆ ಬಿಡ್ಬೇಕು ನೋಡ್ರಿ. ಈ ಎಲ್ಲ ಆಲೋಚನೆಗಳು ಬಿಟ್ವಿ ಅಂತಂದ್ರೆ ಅನಗತ್ಯವಾಗಿ ಕೋಪ ಮಾಡ್ಕೊಳ್ಳೋದು ಮತ್ತು ಅನಗತ್ಯವಾಗಿ ಸಮಯವನ್ನು ವ್ಯರ್ಥ ಮಾಡುವುದು, ಅದೇ ರೀತಿ ನಕಾರಾತ್ಮಕವಾಗಿ ಆಲೋಚನೆ ಮಾಡುವುದು ಮತ್ತು ಚಿಕ್ಕ ಚಿಕ್ಕ ವಿಷಯಕ್ಕೂ ತಲೆ ಕೆಡಿಸಿಕೊಳ್ಳುವುದು ಮತ್ತು ಅತಿಯಾದ ಸೋಂಬೇರಿತನ, ಈ ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ವಿ ಅಂತಂದ್ರೆ ನಾವೇನಂದ್ರೆ ಸುಖ ಶಾಂತಿಯಿಂದ ನಮ್ಮ ಜೀವನವನ್ನು ನಡೆಸ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡ್ರಿ. ಎಲ್ಲ ಕೆಟ್ಟ ಚಟಗಳನ್ನು ನಾವು ಬಿಡ್ಬೇಕು ನೋಡ್ರಿ. ನಮ್ಮ ಜೀವನದಲ್ಲಿ ಬಿಟ್ವಿ ಅಂತಂದ್ರೆ ನಾವು ನೆಮ್ಮದಿಯಿಂದ ಜೀವನವನ್ನು ನಡೆಸ್ಲಿಕ್ಕೆ ಸಹಾಯ ಆಗುತ್ತೆ ನೋಡ್ರಿ. ಅದೇ ರೀತಿ ಫ್ರೆಂಡ್ಸ್, ಇವಾಗ ಟೈಮ್ ಮಧ್ಯಾಹ್ನ 1 ಗಂಟೆ ಆಗ್ಯದ. ಇವಾಗ ನಾನು ತಲೆ ಕೂಡ ಬಾಚ್ಕೊಂಡೆ. ನಿನ್ನೆ ದಿನ ತಲೆ ಸ್ನಾನ ಮಾಡಿದ್ದೆ. ತಲೆನೇ ನಾನು ಬಾಚ್ಕೊಂಡಿದ್ದಿಲ್ಲ, ಸ್ವಲ್ಪ ಲೇಟಾಗಿ ತಲೆ ಸ್ನಾನ ಮಾಡಿದೆ. ಕೂದಲು ಒಣಗಿದ್ದಿಲ್ಲ ಅಂಥೇಳಿ ಹಂಗೆ ಮೇಲೆ ಕಟ್ಕೊಂಡಿದ್ದೆ. ಇವಾಗ ಕೂದಲ ಎಲ್ಲ ಮೇಲ್ಗಡೆ ಒಣಗಿಸ್ಕೊಂಡ್ಬಿಟ್ಟು ಇವಾಗ ತಲೆಗೆ ಎಣ್ಣೆ ಹಚ್ಚಿ ತಲೆನ ಒಂದ್ಸಲ ಬಾಚ್ಕೊಂಡು ನೋಡ್ರಿ. ಅದೇ ರೀತಿ ಇವು ಎಳ್ಳು ನೋಡ್ರಿ, ಇವು ನಮ್ಮ ತೋಟದಾನ ಬಿಳಿ ಎಳ್ಳು ನೋಡ್ರಿ. ಇವು ಬಿಳಿ ಎಳ್ಳು ಮೊನ್ನೆ ಬಡ್ದಿದ್ರು. ಅವಕ್ಕನ್ನ ಇವಾಗ ತಂದಿಟ್ಟಾರ. ಅವಕ್ಕನ್ನೆಲ್ಲ ಸ್ವಚ್ಛ ಮಾಡೀನಿ. ಇದ್ರಾಗ ಒಂದು ಸ್ವಲ್ಪ ಹಳ್ಳದಾವು. ಇವಕ್ಕನ್ನ ಒಂದು ಸ್ವಲ್ಪ ದಿನ ಬಿಸಿಲಿಗೆ ಇಡಬೇಕು. ಹಂಗೆ ಕಟ್ಟಿಟ್ನಿ ಅಂತಂದ್ರೆ ಗೊಂಡಾಳ ಆಗ್ಬಿಡ್ತಾವೆ ನೋಡ್ರಿ. ಹಾಗಾಗಿ ಇವಕ್ಕನ್ನ ಇವಾಗ ಬಿಸಿಲಿಗೆ ಇಟ್ಟೀನಿ. ಇದರಲ್ಲಿ ಒಂದು ಸ್ವಲ್ಪ ಹಳ್ಳದಾವು. ಅವಕ್ಕನ್ನ ಆರಿಸಿ ಕವತ್ತೆ ಕಟ್ಟಿ ಒಂದು ಬೇವಿನ ತಪ್ಪಲಾರ ಹಾಕಬೇಕು. ಇಲ್ಲಾಂದ್ರೆ ಒಣ ಮೆಣಸಿನ್ಕಾಯಿ ಬೀಜ ಇರ್ತಾವಲ್ಲ ಫ್ರೆಂಡ್ಸ್, ಅವಕ್ಕನ್ನ ಹಾಕಿ ಕಟ್ಟಿಟ್ನಿ ಅಂತಂದ್ರೆ ಅದರಲ್ಲಿ ಯಾವುದೇ ರೀತಿ ಹುಳ ಆಗೋದಿಲ್ಲ ಮತ್ತು ಗೊಂಡಾಳೆ ಕೂಡ ಆಗೋದಿಲ್ಲ ನೋಡ್ರಿ. ನಾನು ಹಾಗೆ ಕಟ್ಟಿಟ್ನಿ ಅಂತಂದ್ರೆ ಅದರಲ್ಲಿ ಹುಳ ಆಗೋದು ಫಿಕ್ಸ್ ನೋಡ್ರಿ. ಹಂಗಾಗಿ ಇವಕ್ಕನ್ನ ಒಂದು ಸ್ವಲ್ಪ ಬಿಸಿಲಿಗೆ ಒಣಗಿಸ್ಬಿಟ್ಟು ಇದರಲ್ಲಿ ಒಣ ಮೆಣಸಿನ್ಕಾಯಿ ಬೀಜ ಅಂತ ಹೇಳಿದ್ನಲ್ಲ, ಅವಕ್ಕನ್ನ ಹಾಕಿ ಕಟ್ಟಿಟ್ಬಿಡ್ತೀನಿ ನೋಡ್ರಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಿರ್ಬೋದು ಇನ್ನೂ ಬಾಂಡೆ ತಿಕ್ಬಿಟ್ಟು ಮತ್ತು ಮುಂದಿನ ಕೆಲಸ ಮಾಡ್ತೀನಿ ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋ ಹೆಚ್ಚು ಜನಕ್ಕೆ ಸಜೆಸ್ಟ್ ಆಗುತ್ತೆ ನೋಡ್ರಿ. ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ನೀವು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತಾ. ಅದೇ ರೀತಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.